ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮುಖಂಡ ದೇವರಾಜು ಅವರು ಆಗಸ್ಟ್ 11ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಮಾಡದಿದ್ದರೆ ಆಗಸ್ಟ್ 18ರಂದು ಬೆಂಗಳೂರು ಚಲೋ ಹಮ್ಮಿಕೊಳ್ಳುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ರಾಜ್ಯದಲ್ಲಿ ಅನೇಕ ಆಯೋಗಗಳನ್ನು ರಚಿಸಿ ಆಯೋಗಕ್ಕೆ ಸರ್ಕಾರದ ಬೊಕ್ಕಸದಿಂದ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜು ವರದಿ, ಸದಾಶಿವ ವರದಿ, ಹನುಮಂತಪ್ಪ ವರದಿ, ಎಲ್.ವೈ. ಬಾಲಕೃಷ್ಣ ಆಯೋಗದ ವರದಿ ಮಾಡಿದರು. ವಿಶೇಷವಾಗಿ ಎಲ್ಲ ವರದಿಗಳನ್ನು ಕೊಟ್ಟರು. ಸರ್ಕಾರಗಳು ನಮ್ಮನ್ನು ಮೂರ್ಖರನ್ನಾಗಿ ಮಾಡಿ ಮೂಲೆಗುಂಪು ಮಾಡಿದ್ದಾರೆ ಎಂದು ಆರೋಪಿಸಿದರು. ಪ್ರತಿ ಹೋರಾಟದಲ್ಲಿ ರಾಜ್ಯ ಸರ್ಕಾರ ಹಾಗೂ ಪ್ರತಿ ಪಕ್ಷ ತಮ್ಮ ಪ್ರಣಾಳಿಕೆಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡುತ್ತೇವೆ ಎಂದು ಹೇಳಿಕೊಂಡು ಬಂದಿವೆ. ಆದರೆ ಈವರೆಗೂ ಯಾವುದೇ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದಿಲ್ಲ. ಹಿಂದೆ 5 ವರ್ಷ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಪ್ರಣಾಳಿಕೆ ಪ್ರಕಾರ ಮಾಡದೆ ಕಾಲಹರಣ ಮಾಡಿದ್ದಾರೆ. ಈಗ 2.5 ವರ್ಷ ಸಂಪೂರ್ಣವಾಗುತ್ತಿದೆ. ಇನ್ನೂ ಕಾಲಹರಣ ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ. ನಿಮಗೆ ಏನೇ ಒತ್ತಡ ಇದ್ರೂ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮಣಿಯಲೇಬೇಕಾಗುತ್ತದೆ ಎಂದರು. ಜಾತಿ ಗಣತಿ, ದತ್ತಾಂಶಗಳು, ಅನೇಕ ವರದಿಗಳು ನಿಮ್ಮ ಕೈಯಲ್ಲಿ ಇದೆ. ಅದನ್ನು ಪರಿಗಣಿಸಿ ಮಾದಿಗರಿಗೆ ರಾಜ್ಯದಲ್ಲಿ ನ್ಯಾಯ ಕೊಡಲಿಲ್ಲ ಎಂದರೆ ನಿಮ್ಮ ಪಕ್ಷಕ್ಕೆ, ನಿಮಗೆ ಮಾದಿಗರಿಂದ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಒಂದು ಏನು ನಿಮ್ಮ ಮ್ಯಾನುಫ್ಯಾಕ್ಚರಲ್ಲಿ ಹಾಕ್ಕೊಂಡಂಗೆ ಅಲ್ಲ, ನಿಮ್ಮ ಪ್ರಣಾಳಿಕೆಯಲ್ಲಿ ಏನು ಹಾಕ್ಕೊಂಡಿದ್ದೀರಿ ನೀವು, ಆ ಪ್ರಣಾಳಿಕೆ ಪ್ರಕಾರವಾಗಿ ನೀವು ಇವತ್ತೇನು ಹಿಂದೆ 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಹಾಗೂ ಕೂಡ ಕಾಲಹರಣ ಮಾಡಿದ್ದಾರೆ. ಈಗ 2.5 ವರ್ಷ ನಿಮ್ಮ ಸಂಪೂರ್ಣ ಆಗ್ತಾ ಇದೆ. ಇನ್ನು ಕಾಲಹರಣಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಿಮ್ಮ ಏನೇ ಒತ್ತಡ ಇದ್ದರೂ ಕೂಡ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನೀವು ಮಣಿಲೇಬೇಕಾಗ್ತದೆ. ಅದರ ಪ್ರಕಾರವಾಗಿ ಇವತ್ತು ಜನಗಣತಿ ನಿಮ್ಮ ಕೈಯಲ್ಲಿದೆ, ದತ್ತಾಂಶಗಳು ನಿಮ್ಮ ಕೈಯಲ್ಲಿದೆ, ಅನೇಕ ವರದಿಗಳು ನಿಮ್ಮ ಕೈಯಲ್ಲಿದೆ. ಇದನ್ನು ಪರಿಗಣಿಸಿ ಮಾದಿಗರಿಗೆ ರಾಜ್ಯದಲ್ಲಿ ನೀವೇನಾದರೂ ನ್ಯಾಯ ಕೊಡಲಿಲ್ಲ ಅಂದರೆ ಮತ್ತೊಮ್ಮೆ ನಿಮ್ಮ ಪಕ್ಷಕ್ಕೆ, ನಿಮಗೆ ತಕ್ಕ ಪಾಠವನ್ನು ಮಾದಿಗರಿಗೆ ಈ ರಾಜ್ಯದಲ್ಲಿ ಕಲಿಸ್ತೀವಿ ಅಂತೇಳಿ ನಾವು ಘಂಟಾಘೋಷವಾಗಿ ಜಿಲ್ಲೆಯಿಂದ ಹೇಳ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.